ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಡೈಲಿ ಬ್ಲಾಗ್ ಏನಂದರೆ, ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಕ್ವಶನ್ಸ್ನ ಕೇಳಿದರು. ಹಾಗೆ ಆ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಹಾಗಾಗಿ ಅದಕ್ಕೆಲ್ಲ ಡೌಟ್ಗಳಿಗೆ ನಾನು ಉತ್ತರ ಕೊಡೋಣ ಅಂತ ಕೂತಿದ್ದೀನಿ. ಹಾಗೆ ಮಕ್ಕಳೆಲ್ಲ ಇಬ್ಬರು ಮಲಗಿದ್ದಾರೆ. ಅಮ್ಮನ ಹತ್ರ ಒಬ್ಳು ಕೆಳಗಡೆ ಮಲ್ಕೊಂಡಿದ್ದಾಳೆ, ಇನ್ನೊಬ್ಳು ಇಲ್ಲೇ ಪಕ್ಕದ ರೂಮಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಕಾಲಿಗೆ ಗೆಜ್ಜೆ ಹಾಕಿರೋದ್ರಿಂದ ಒಂಚೂರು ಸೌಂಡ್ ಆದ್ರೂ ಗೊತ್ತಾಗುತ್ತೆ. ಸೊ ನೋ ಟೆನ್ಷನ್, ಆರಾಮಾಗಿ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಮತ್ತು ಈಗಂತೂ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನೀರು ಬೇಕೇ ಬೇಕು ಅನಿಸುತ್ತೆ. ಬಾಡಿ ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅದು ಅಲ್ಲದೆ ಡೆಲಿವರಿ ಆದಮೇಲಂತೂ ತುಂಬಾ ನೀರಿನ ಅಗತ್ಯ ಇರುತ್ತೆ ಬಾಡಿಗೆ. ಹಾಗಾಗಿ ರೆಗ್ಯುಲರಾಗಿ ನೀರು ಕುಡಿಲೇಬೇಕು ಅಂತ ಬಾಟ್ಲನ್ನ ಪಕ್ಕದಲ್ಲೇ ಇಟ್ಕೊಂಡು ಓಡಾಡ್ತಿರ್ತೀನಿ ನಾನಂತೂ. ಸೊ ಬನ್ನಿ, ಮಕ್ಕಳು ಬೆಳಗಿನ ರುಟೀನ್ ಹೇಗಿರುತ್ತೆ, ಟ್ವಿನ್ಸ್ ಪಾಪುಗಳನ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಬೇಗ ಹೋಗಿ ನೋಡ್ಕೊಂಬರೋಣ. ಯಾಕಂದರೆ ತುಂಬ ಜನ ಕೇಳ್ತಾನೆ ಇರ್ತೀರಾ, ಬೆಳಗ್ಗೆ ಹೇಗೆ ಮೇಂಟೈನ್ ಮಾಡ್ತೀರಾ, ಇಬ್ಬರು ಒಟ್ಟಿಗೆ ಹೇಳ್ತಾರಾ, ಒಟ್ಟಿಗೆ ಅಳ್ತಾರಾ, ಒಟ್ಟಿಗೆ ಊಟ ಮಾಡ್ತಾರಾ, ಒಟ್ಟಿಗೆ ಪಾಟಿ ಮಾಡ್ತಾರಾ ಎಲ್ಲ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ಅದನ್ನ ಮೊದಲು ನೋಡ್ಕೊಂಬರೋಣ. ಬನ್ನಿ, ಕ್ವಿಕ್ಕಾಗಿ ಹೋಗಿ ಬರೋಣ. ನಿನ್ನೆ ಎಲ್ಲ ಕ್ಲೀನಾಗಿ 3 ಟೈಮ್ ನಿದ್ದೆ ಮಾಡಿದ್ರಿಂದ ನಿನ್ನೆ ರಾತ್ರಿ ಮಲಗೋದು ಲೇಟ್ ಆಯಿತು. ಹಾಗಾಗಿ ಇವತ್ತು ಬೆಳಗ್ಗೆ ಹೇಳ್ತಿರೋದು ಕೂಡ ಲೇಟು. ಇಷ್ಟು ಲೇಟಾಗಿ ಯಾವತ್ತೂ ಎದ್ದಿರಲಿಲ್ಲ. ಟೈಮ್ ಆಗಲೇ 8 ಗಂಟೆ ಆಗೋಗ್ಬಿಟ್ಟಿದೆ. ಬೇಗ ಇವ್ರಿಗೆಲ್ಲ ಎದ್ದೊಳಿಸಿ ಫಸ್ಟು ಮೆಡಿಸನ್ ಹಾಕಬೇಕು. ಮೆಡಿಸನ್ ಹಾಕಾದ್ಮೇಲೆ 15-20 ಮಿನಿಟ್ಸ್ ಆದಮೇಲೆ ಇವ್ರಿಗೆ ತಿಂಡಿ ಕೊಡಬೇಕು. ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಪಾಪನ ನಿದ್ದೆಗಣ್ಣಲ್ಲೇ ಎದ್ದೊಳಿಸ್ತಾ ಇದ್ದೀನಿ. ಪಾಪ ಅದೇನೂ ಗಲಾಟೆ ಮಾಡೋದಿಲ್ಲ. ಬೇರೆ ಮಕ್ಳ ಥರ ನಿದ್ದೆನಲ್ಲಿ ಎದ್ದೊಳಿಸಿದ ತಕ್ಷಣ ಎಲ್ಲ ಅಳ್ತಾರಲ್ಲ, ನಮ್ಮಿಬ್ಬರು ಮಕ್ಕಳು ಆ ಥರ ಇಲ್ಲ. ಎದ್ದೊಳಿಸಿದ ತಕ್ಷಣ ನೀಟಾಗಿ ಎದ್ಬಿಟ್ಟು ಆಟಾಡೋಕ್ಕೆ ಶುರು ಮಾಡ್ತಾರೆ. ಏನೂ ಹಿಂಸೆ ಕೊಡೋದಿಲ್ಲ. ಪಾಪದ ಮಕ್ಳುಗಳು ಇವರಂತೂ. ಬೇರೆಯವ್ರ ಮಕ್ಕಳು ನೋಡಿದಾಗ ಅಂದ್ಕೊಳ್ತಿದ್ದೆ, ನನಗೆ ಟ್ವಿನ್ಸ್ ಮಕ್ಕಳಲ್ಲಪ್ಪ, ಇಷ್ಟು ಕಷ್ಟ ಕೊಟ್ಟರೆ ಹೆಂಗೆ ನೋಡ್ಕೊಳ್ಳೋದು ಅಂತ. ಪಾಪ ನನ್ನ ಮಕ್ಕಳು ಒಂಚೂರೂ ಕೂಡ ಹಿಂಸೆ ಕೊಡೋದಿಲ್ಲ, ಕಾಟ ಕೊಡೋದಿಲ್ಲ. ಅಷ್ಟು ನೀಟಾಗಿ ಜೊತೇಲಿ ಇರ್ತಾರೆ, ಒಂಚೂರು ರಗಳೆ ಮಾಡೋದಿಲ್ಲ. ಸೊ ಫಸ್ಟಿಗೆ ಇವ್ರಿಗೀಗ ಮೆಡಿಸನ್ ಕೊಡ್ತಾಯಿದ್ದೀನಿ. ಇದನ್ನು ಕೊಟ್ಟು 20 ಮಿನಿಟ್ಸ್ ಆದಮೇಲೆ ಟಿಫನ್ ಆಗಿರೋದ್ರಿಂದ ಇದನ್ನು ಕೊಟ್ಬಿಟ್ಟು ರೆಡಿ ಮಾಡ್ಕೊಂಬರ್ತೀನಿ ಟಿಫನ್ನ. ಆಮೇಲೆ ನಾನು ಇನ್ನೊಬ್ಳನ್ನ ಎದ್ದೊಳಿಸ್ತೀನಿ. ಬೇಗ ಕುಡಿದು ಖಾಲಿ ಮಾಡಿದ್ಲು. ಹಾಗಾಗಿ ಪಟಾಪಟ್ ಅಂತ ಹೋಗಿ ಕೆಳಗಡೆ ಹೋಗಿ ಇವ್ರಿಗೆ ಸರಿನಾ ರೆಡಿ ಮಾಡ್ಕೊಂಬಂದೆ. ಅಲ್ಲಿ ತನಕ ಒಬ್ಬಳೇ ಆಟಾಡ್ತಾ ಇರ್ತಾಳೆ. ಲೈಟ್ ಇದ್ದರೆ ಸಾಕು, ಭಯ ಪಟ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಹೀಗೆ ಆ ಕಡೆ ಹೋಗಿ ಬರೋ ತನಕನೂ ಆರಾಮಾಗಿರ್ತಾಳೆ. ಸೊ ಸರಿ ಮಾಡ್ಕೊಂಬಂದೆ. ಈಗ ಪಾಪುನ ಪಕ್ಕದ ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಧರಣಿ ಇನ್ನೂ ಮಲ್ಕೊಂಡಿದ್ದಾಳೆ. ಅವಳನ್ನ ಸ್ವಲ್ಪ ಎದ್ದೊಳಿಸಿ ಕಿತಾಪತಿ ಮಾಡಿ ಆಮೇಲೆ ತಿಂಡಿ ತಿನ್ನಿಸೋಣ. ಎವ್ರಿ ಡೇ ಮಾರ್ನಿಂಗ್ ಹೀಗೆ ಇರುತ್ತೆ. ನನಗಂತೂ ಒಂದು ಸ್ವಲ್ಪನೂ ಟೈಮ್ ಸಿಕ್ಕೋದಿಲ್ಲ. ಏನಾದರೂ ಒಂಚೂರು ನೀರು ಕುಡಿಬೇಕಂದ್ರೂ ನನಗೆ ಟೈಮ್ ಸಿಕ್ಕೋದಿಲ್ಲ. ಆ ಥರ ಆಗಿಬಿಟ್ಟಿರುತ್ತೆ. ಇನ್ನು ಪಾಪುನ ಹಾಕ್ತಿದ್ದಂಗೆ ಇವಳಿಗೂ ಸ್ವಲ್ಪ ಎಚ್ಚರಿಕೆ ಆಯಿತು ಧರಣಿಗೆ. ಇನ್ನು ರಾತ್ರಿ ಅಂತೂ ಏನೋ ಮಾಡ್ತಾಯಿದ್ದಾಳಲ್ಲ ಅಮ್ಮ ಅಂತ ನನ್ನೇ ನೋಡ್ತಾನೇ ಇರ್ತಾಳೆ. ಸೊ ಅಷ್ಟೊತ್ತಿಗಾಗಲೇ ಧರಣಿಗೂ ಎಚ್ಚರಿಕೆ ಆಗಿ ಅರ್ಧಂಬರ್ಧ ನಿದ್ದೆಲಿ ಒದ್ದಾಡ್ತಾ ಇದ್ಲು. ಸೊ ಅವಳಿಗೂ ಬೇಗ ಎದ್ದೊಳ್ಸೋಣ ಅಂದ್ಬಿಟ್ಟು ಅವಳನ್ನ ನೋಡಿ ಎಷ್ಟು ಆರಾಮಾಗಿ ಎದ್ಬಿಟ್ಲು. ಪಟಾಪಟ್ ಅಂತ ಒಂಚೂರು ಅಳೋದಿಲ್ಲ, ಏನಿಲ್ಲ. ಅಷ್ಟು ನಿದ್ದೆ ಮಾಡ್ತಾಯಿದ್ರು ಇಬ್ಬರೂ. ಕ್ಲೀನಾಗಿ ಅವಳನ್ನ ಫಸ್ಟು ಮುದ್ದು ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಏನೇನು ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಳ್ತೀನಿ. ಫಸ್ಟ್ ಏನಂದರೆ ಬಜೆ ಮತ್ತು ಜಾಯಿಕಾಯಿನ ಎರಡನ್ನೂ ತೆಗೆದ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ತೀವಿ. ಇಮ್ಯುನಿಟಿ ಪವರ್ ಎಲ್ಲ ಚೆನ್ನಾಗಾಗಲಿ, ಮತ್ತು ಇದನ್ನು ತಿನ್ನಿಸೋದ್ರಿಂದ ಸ್ವಲ್ಪ ವಾಮಿಟಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇದನ್ನು ತಿನ್ನಿಸ್ತೀನಿ. ಚಿಕ್ಕವಳಿಗಾಗಲೇ ತಿನ್ನಿಸಾಗಿದ್ದರಿಂದ ಫುಲ್ ಇನ್ನು ಮಿಕ್ಕಿದ್ದೆಲ್ಲ ಧರಣಿಗೆ ತಿನ್ನಿಸ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಬಂದು ಎತ್ತಿಟ್ಬಿಡ್ತೀನಿ. ಇಬ್ಬರು ಕೂಡ ಏನು ಹಠ ಮಾಡ್ತೇನೆ ತಿಂತಾರೆ. ಇಬ್ರಿಗೂ ಅದು ಟೇಸ್ಟ್ ಇಷ್ಟ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ಖಾರ ಇರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಇವಳನ್ನ ಹಿಂಗೆ ಆಟ ಆಡಿಸಿ ನೋಡಿ ಏನೋ ಮಾಡ್ತಾಯಿದ್ದಾಳಲ್ಲ ಅಮ್ಮ ಅಂತ ನೋಡ್ತಾ ಇದ್ದಾಳೆ. ನಾನು ಇನ್ನೊಂದೇನು ಕೆಲಸ ಮಾಡಿಕೊಂಡೆ ಅಂದರೆ, ನನ್ನ ಮೊಬೈಲಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಚಾರ್ಜಿಗೆ ಹಾಕಿದ್ನಲ್ಲ, ಇಲ್ವಲ್ಲ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ಅದೇ ಮೊಬೈಲಿಂದ ಅಲ್ವಾ ವೀಡಿಯೋ ಮಾಡ್ತಿದ್ದಿದ್ದು ಅಂತ. ಡೆಲಿವರಿ ಆದಮೇಲಂತೂ ಈ ಥರದ್ದು ಪ್ರತಿದಿನ ಏನಾದರೂ ಒಂದು ನಡೀತಾನೇ ಇರುತ್ತೆ. ಮಕ್ಕಳಿಗೆ ಮಾಡ್ಕೊಂಡಿದ್ದನ್ನ ಸರಿನಾ. ಈಗಂತೂ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಬೆಳೀತಾ ಇದ್ದಾರಲ್ವ. ಇಬ್ಬರಿಗೂ ಬೇಗ ಬಿಸಿಯಾಗಿ ತಿನ್ನಿಸ್ಬಿಡ್ತೀನಿ.
ಸೊ ನೋಡ್ಕೊಂಬಂದ್ರಿ ಅಲ್ಲ. ಸೊ ಈ ಥರ ಇರುತ್ತೆ ನನ್ನ ಮಾರ್ನಿಂಗ್ ರೊಟೀನ್. ಯೂಶ್ವಲಿ 90% ಇದೇ ಥರನೇ ಇರುತ್ತೆ. ಒಂದೊಂದು ಸತಿ ಒಬ್ಳು ಬೇಗ ಹೇಳ್ತಾಳೆ, ಇನ್ನೊಂದು ಸತಿ ಇನ್ನೊಬ್ಳು ಬೇಗ ಹೇಳ್ತಾಳೆ, ಅಷ್ಟೇ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಆಮೇಲೆ ಊಟ ಆಗಿ ಮಕ್ಕಳು ಸ್ನಾನನೂ ಮಾಡಿಸಿ ಮಲಗಿಸ್ಬಿಟ್ಟು ಬಂದಿರೋದು. ಈಗ ನಂದು ಫ್ರೆಶ್ ಅಪ್ ಎಲ್ಲ ಆಯಿತು ಬೆಳಗ್ಗೆನೇ, ಯಾಕಂದರೆ ಮಕ್ಕಳು ಇವತ್ತು ಎದ್ದಿದ್ದು ಲೇಟ್ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಹೋಗಿ ಫ್ರೆಶನ್ ಅಪ್ ಆಗಿ ಬಂದುಬಿಟ್ಟೆ. ಸೊ ಮತ್ತಿಲ್ಲ ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ, 11 ಗಂಟೆ ಆಗೋಗುತ್ತೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ. ಯಾಕಂದರೆ 6 ಗಂಟೆಗೆ ಎದ್ದಿರ್ತೀನಲ್ಲ, ತುಂಬ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಅಂದರೆ ಅಮ್ಮ ಮಾಡಿಸ್ತಾರೆ, ನಾನು ಜಸ್ಟ್ ಅವ್ರಿಗೆ ರೆಡಿ ಮಾಡ್ತೀನಿ ಅಷ್ಟೇ. ಸೊ ಈ ಥರ ಆಯಿತು ಬೆಳಗಿನ ರೊಟೀನ್. ಈಗ ಒಂದೊಂದೇ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಬನ್ನಿ. ಫಸ್ಟ್ನೇ ಕ್ವಶನು, ಯಾಕೆ ಗಣಪತಿ ಹಬ್ಬದ್ದು ಬ್ಲಾಗ್ ಮಾಡಿ ಹಾಕಲಿಲ್ಲ? ಯಾಕೆ ಹಾಕಲಿಲ್ಲ ಅಂದರೆ ನನಗೆ ದೇವರು 2 ಕೈ ಕೊಟ್ಟಿರೋದು. ಆ 2 ಕೈನೂ ನನ್ನ 2 ಮುದ್ದಾದ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ. ಸೊ ಕೈಯೂ ಫ್ರೀ ಇರಲಿಲ್ಲ, ನನ್ನ ತಲೆ ಅಂತೂ ಮೊದಲೇ ಫ್ರೀ ಇರಲಿಲ್ಲ, ಫುಲ್ ಆಫ್ ಆಗಿ ಹೋಗ್ಬಿಟ್ಟಿತ್ತು. ನನ್ನ ಬಾಡಿ ಅರ್ಧಂಬರ್ಧ ಹಿಂಗೆ ಆಡ್ತಾಯಿತ್ತು ಅವ್ರನ್ನ ಎತ್ಕೊಂಡು. ಹಾಗಾಗಿ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ. ಈವನ್ ಕ್ಲೀನಾಗಿ ಒಂದು ಫೋಟೋ ಕೂಡ ತಗೊಳಕ್ಕಾಗಲಿಲ್ಲ. ನಾವು 4 ಜನ ಇರುವಂಥದ್ದು ಒಂದು ಫೋಟೋನೂ ಕೂಡ ನನ್ನ ಕೈಲಿ ತಗೊಳಕ್ಕಾಗಲಿಲ್ಲ, ಚೆನ್ನಾಗಿ ರೆಡಿ ಆಗಿದ್ರು. ಹಾಗಾಗಿ ಬ್ಲಾಗಿನ ಕತೆ ಬಿಟ್ಟೇ ಬಿಡಿ, ಇದು ಅದಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಇನ್ನೇನು ಸ್ವಲ್ಪ ದಿನಕ್ಕೆ ನಾನು ಬಾಣಂತನ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಮನೆಗೆ ಹೋಗ್ತಾ ಇರೋದ್ರಿಂದ ಇಬ್ಬರೂ ಹೇಗೆ ನೋಡ್ಕೊಳ್ತೀನಿ ಏನು, ಅವ್ರು ನನ್ನ ಜೊತೆ ಇಬ್ಬರು ಹೇಗಿರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಬ್ಬರೂ ಕರ್ಕೊಂಡೋಗಿ ಇಟ್ಕೊಂಡಿದ್ವಿ. ಸೊ ಇಬ್ಬರೂ ಆರಾಮಾಗೇನೋ ಇದ್ದರು. ಬಟ್ ನನಗಂತೂ 1 ಸೆಕೆಂಡ್ ಫ್ರೀ ಇರಲಿಲ್ಲ. ಆಮೇಲೆ ನನಗೆ ಅಂತಲ್ಲ, ಪಾಪ ನನ್ನ ಹಸ್ಬೆಂಡ್ 1 ವೀಕಿಂದ ಆಫೀಸ್ಗೂ ಕೂಡ ಹೋಗ್ದೇನೆ ಮಕ್ಕಳು ನೋಡ್ಕೊಳ್ತಾ ಇದ್ರು. ಯಾಕಂದರೆ ಅದು ಹೊಸ ಮನೆ ಆಗಿರೋದ್ರಿಂದ ಅವ್ರಿಗೆ ಎನ್ವಿರಾನ್ಮೆಂಟ್ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ ಜನ ಬಂದು ಹೋಗಿ ಮಾಡ್ತಿರೋರು ಜಾಸ್ತಿ ಇದ್ದಿದ್ದರಿಂದ ಅವ್ರಿಗೆ ಹೊಂದ್ಕೊಳ್ಳೋಕ್ಕೆ ಟೈಮ್ ಹಿಡಿತು. ಹಾಗಾಗಿ ಮಕ್ಕಳು ಸ್ವಲ್ಪ ಕಿರಿಕಿರಿ ಅನುಭವಿಸ್ತಾ ಇದ್ರು. ಅವ್ರಿಗೆ ನಾನೇ ಬೇಕಾಗಿತ್ತು, ನಾನೇ ಎತ್ಕೋಬೇಕಾಗಿತ್ತು. ದೊಡ್ಡೋಳು ಹಠ ಮಾಡೋದಿರಲಿ, ಚಿಕ್ಕೋಳು ಕೂಡ ಹಠ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಲು, ನಾನೇ ಬೇಕು ಅನ್ನೋದಕ್ಕೆ. ಆಮೇಲೆ ಅದೇ ಗೊತ್ತಲ್ಲ, ಮಾಮೂಲಿ ವಾಮಿಟಿಂಗ್ ಸೆಷನ್ ಬೇರೆ ಮುಂದುವರಿತಾ ಇತ್ತು. ಅದು ಎಲ್ಲ ಸೇರಿ ಫುಲ್ ಸುಸ್ತು ಹೊಡೆದೋದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು. ಸದ್ಯಕ್ಕೆ ಏನಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಅಂದರೆ ನಮ್ಮ ಅತ್ತಿಗೆ ಅವರು ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು. ಅವರು ಹೇಳಬೇಕಂದ್ರೆ 50% ಅವರು ಮಕ್ಕಳ ಜವಾಬ್ದಾರಿ ತೊಗೊಂಡು ನೋಡಿಕೊಂಡು ಎಲ್ಲಾದರೂ ಹೋಗಬೇಕಾಗಿದ್ರೆ ಆಗಿರ್ಬೋದು, ಮತ್ತು ಹಾಸ್ಪಿಟ್ಲಿಗೆ ಹೋದಾಗ ಮತ್ತು ರಿಲೇಷನ್ ಮನೆಗೆ ಹೋದಾಗ ಒಬ್ಬರು ಪಾಪನ ಅವ್ರ ಕೈಲೇ ಕೊಟ್ಬಿಟ್ಟಿದ್ದಾಯಿತು. ಅವರೇ ಕ್ಲೀನಾಗಿ ನೋಡಿಕೊಂಡ್ರು, ಅದರಿಂದ ತುಂಬಾ ಹೆಲ್ಪ್ ಆಯಿತು. ಇಲ್ಲಾಂದರೆ ಒಬ್ರು ಗಾಡಿ ಓಡಿಸೋದಕ್ಕೆ ಬೇಕು, ಇನ್ನು ಇಬ್ಬರು ಪಾಪ ಎತ್ಕೊಳ್ಳೋದಕ್ಕೆ ಬೇಕು, ಹೀಗಾಗುತ್ತೆ ಪರಿಸ್ಥಿತಿ. ಸೊ ಅವ್ರಿಗೆ ಇದಕ್ಕೆ ತುಂಬಾ ಹೆಲ್ಪ್ ಆಯಿತು. ಪಾಪ ಅವ್ರ ಮಗನಿಗೆ ಎಕ್ಸಾಮು, ಟ್ಯೂಷನ್ಸು ಇದೆಲ್ಲದ್ರ ನಡುವೆ ನನಗೆ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅವರಿಗೆ ಈ ವ್ಲಾಗಲ್ಲೇ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಸೊ ಹಿಂಗಾಯಿತು ಕತೆ. ಅದಕ್ಕೋಸ್ಕರ ಹಬ್ಬದಲ್ಲಿ ವೀಡಿಯೋ ಮಾಡೋದಕ್ಕೇನೂ ಆಗಲಿಲ್ಲ. ತುಂಬ ಜನದ ಮನೆಗೆ ವಿಸಿಟ್ ಮಾಡಿದ್ವಿ. ನಮ್ಮ ರಿಲೇಷನಲ್ಲಿ ಏನಂದರೆ ಎಲ್ಲರೂ ಹಬ್ಬದಲ್ಲಿ ಗಣಪತಿ ಕೂರಿಸೋದ್ರಿಂದ ಎಲ್ಲರ ಮನೆಗೂ ಹೋಗಿ ಗಣಪತಿ ನೋಡಿಕೊಂಡು ಬರೋ ವಾಡಿಕೆ ಇದೆ. ಹಾಗಾಗಿ ಎಲ್ಲರ ಮನೆಗೂ ಹೋಗಿದ್ರಿಂದ ಮಕ್ಕಳುಗಳು ತುಂಬ ರಗಳೆ ಮಾಡ್ತಾಯಿದ್ವು, ನನಗೂ ಕೂಡ ಟೈಮ್ ಆಗಲಿಲ್ಲ. ಸೊ ಹಿಂಗಾಯಿತು ಕತೆ. ಆಮೇಲೆ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮಕ್ಳಿಗೆ ಹಾಕಿ ಡ್ರೆಸ್ನ ನೋಡಿಬಿಟ್ಟು ಎಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ ಪಾಪು ಡ್ರೆಸ್ಸು, ಏನು ತೋರಿಸಿ ಡೀಟೇಲಾಗಿ ಅಂತ ಕೇಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಪಾಪು ಡ್ರೆಸ್ಸನ್ನ ಎತ್ಕೊಂಡು ಕೂರ್ತೀವಿ. ಇದನ್ನು ತೊಗೊಂಡಿದ್ದು ಕಿಡ್ಸ್ ಅನ್ನೋ ಶೋರೂಮಿಂದ. ಇದು ನಮ್ಮ ಮನೆ ಹತ್ರನೇ ಇರೋದು. ಇನ್ನು ಇದು ಚಿಕ್ಕವಳಿಗೆ ಹಾಕಿದ್ದು ತುಂಬ ಕ್ಯೂಟ್ ಡ್ರೆಸ್. ಇದು ನೋಡ್ತಿದ್ದಂಗೆ ನಾನು ಕೇಳಿದ ಫಸ್ಟ್ನೇ ಕ್ವಶನು, ನನಗೂ ಇದೇ ಥರ ಡ್ರೆಸ್ ಬೇಕು ಅಂತ. ಯಾಕಂದರೆ ಈ ಕಲರ್ ಕಾಂಬಿನೇಷನ್ನು, ಈ ಫ್ಲವರ್, ವಾವ್ ಸಖತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಚಿಕ್ಕವಳಂತೂ ಫುಲ್ ವೈಟ್ ಇರೋದ್ರಿಂದ, ಫಾಸ್ಟ್ ಕಲರ್ ಇರೋದ್ರಿಂದ ಈ ಡ್ರೆಸ್ ಅವಳಿಗೆ ಸಖತ್ತಾಗಿ ಕಾಣ್ತಾ ಇತ್ತು. ತುಂಬಾ ದೃಷ್ಟಿ ಕೂಡ ಬಿದ್ದಿತ್ತು. ಅದೇ ಸಖತ್ತಾಗಂದ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಸ್ವಲ್ಪ ಉದ್ದ ಆಗ್ತಿತ್ತು, ಬಟ್ ಏನಂದರೆ ಇನ್ನೊಂದು ತಿಂಗಳಿಗೆ 2 ತಿಂಗಳಿಗೆ ಕರೆಕ್ಟ್ ಆಗಿಬಿಡುತ್ತೆ ಅವಳಿಗೆ. ಸ್ವಲ್ಪ ಲೂಸ್ ಕೂಡ ಆಗ್ತಿತ್ತು. ಬಟ್ ಇದೊಂದೇ ಟೈಮ್ ಅಲ್ವಲ್ಲ, ಇನ್ನೂ ತುಂಬ ಸತಿ ಹಾಕೊಳ್ಳೋದಿರುತ್ತೆ ಅಂದ್ಬಿಟ್ಟು ನಾನೇ ದೊಡ್ಡ ಸೈಜ್ ತರೋದಕ್ಕೆ ಹೇಳಿದ್ದೆ. ಇವಾಗ ಸ್ವಲ್ಪ ಲೂಸ್ ಆಗ್ತಿತ್ತು, ಬಟ್ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗುತ್ತೆ. ಸೊ ಈ ಥರ ಇದೆ, ಹಿಂದೆ ಈ ಥರ ಇದೆ. ಟೈಮ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ಹಾಗಾಗಿ ಪೆಟಿಕೋಟ್ ಎಲ್ಲ ಏನೂ ಹಾಕಲಿಲ್ಲ ನನ್ನ ಪಾಪುಗೆ. ಇದು ಅಷ್ಟೇ, ಕೆನಾನ್ ಕೂಡ ತುಂಬಾ ಸಾಫ್ಟ್ ಮೆಟೀರಿಯಲಲ್ಲಿ ಯೂಸ್ ಮಾಡಿದ್ದಾರೆ. ಹಾಗಾಗಿ ಏನೋ ಮಕ್ಕಳಿಗೆ ಒಳಗಡೆ ಬಟ್ಟೆ ಹಾಕಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಇದು ಕೂಡ ಪ್ಯೂರ್ ಕಾಟನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಅವಳಂತೂ ತುಂಬ ಕಂಫರ್ಟಬಲ್ ಆಗಿದ್ಲು. ಬಟ್ ಸ್ವಲ್ಪ ಹುಷಾರಿಲ್ಲದಿದ್ದ ಕಾರಣ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಿದ್ಲು ಅಷ್ಟೇ. ನೋಡಿ ಈ ಥರ ಇದೆ, ಸಖತ್ತಾಗಿದೆ. ಸೊ ನೆಕ್ಸ್ಟು ದೊಡ್ಡವಳಿಗೆ ತಂದಿದ್ದು ಡ್ರೆಸ್ಸು ತೋರಿಸ್ತೀನಿ. ಈ ಥರ ಲಂಗ ಬ್ಲೌಸ್ ತಂದಿದ್ವಿ ಪಾಪುಗೆ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು.
ಈ ಕಲರ್ ಕಾಂಬಿನೇಷನ್ ಅವ್ಳಿಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಇಷ್ಟಪಟ್ಟು ತಂದಿದ್ದು ಇದು ನನ್ನ ಹಸ್ಬೆಂಡ್. ಸೈಜ್ ಎಲ್ಲ ತುಂಬಾ ಕರೆಕ್ಟ್ ಫಿಟ್ಟಿಂಗಲ್ಲಿದೆ. ಇನ್ನೊಂದು 2-3 ಮಂತ್ಸಿಗೆಲ್ಲ ಟೈಟ್ ಆಗಿಬಿಡುತ್ತೆ. ಹಾಗಾಗಿ ಇದಂತೂ ಪಕ್ಕಾ ಫಿಟ್ಟಿಂಗಲ್ಲಿತ್ತು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಹಿಂದ್ಗಡೆ ಫುಲ್ಲೆಲ್ಲ ಹುಕ್ಕಿದೆ ಮತ್ತು ಒಳಗಡೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ. ಇದಕ್ಕೂ ಕೂಡ ಟೈಯಿಂಗ್ ಇದೆ. ಆಮೇಲೆ ಇದು ಆ್ಯಕ್ಚುಲಿ ಒಂದು ಬೇರೆ ಟೈಮ್ ಕೊಟ್ಟಿದ್ರು. ಅದು ಮೆಟೀರಿಯಲ್ ಚೆನ್ನಾಗಿರಲಿಲ್ಲ, ತುಂಬ ಲೂಸಾಗಿ ಬಿದ್ದೋಗ್ತಿತ್ತು. ಮತ್ತು ಅವಳು ಸೊಂಟ ಇಷ್ಟು ದೊಡ್ಡದು ಇಲ್ಲದೆ ಇರೋ ಕಾರಣ ತುಂಬ ಹಿಂಗೆ ಕಟ್ಟಬೇಕಾಗಿತ್ತು ಎಳೆದ್ಬಿಟ್ಟು. ಅದು ಲೂಸ್ ಆಗ್ತಿದ್ದರಿಂದ ಈ ಥರ ಕಾಟನ್ ದಾರ ಯೂಸ್ ಮಾಡಿದ್ದೀನಿ. ಆಮೇಲೆ ಕರೆಕ್ಟಾಗಿ ಕೂತ್ಕೊಳ್ತು. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇದು ತುಂಬಾ ಲೂಸಾಗಿ ಬಿದ್ದೋಗ್ತಿತ್ತು, ಅದಕ್ಕೋಸ್ಕರ ಇದನ್ನು ಹಾಕಲಿಲ್ಲ ನಾವು. ಪಾಪುದು ಫ್ಲವರ್ ಬಿದ್ದೋಗ್ಬಿಟ್ಟಿದೆ. ಇದನ್ನು ಒಂದು ಆಲ್ಟ್ರ್ ಮಾಡ್ಕೋಬೇಕು. ಅದು ಇಲ್ಲಿಗೆ ಅಂಟಿಸಿದ್ದು ಈ ಥರದ್ದು ಕಿತ್ತೋಗಿದೆ. ಇದೊಂದನ್ನ ರೆಡಿ ಮಾಡ್ಕೋಬೇಕು. ಇನ್ನೊಂದು ಸತಿ ಎಲ್ಲರೂ ಹಾಕೊಳ್ಳೋಷ್ಟೊತ್ತಿಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ. ರೆಗ್ಯುಲರಾಗಿ ಕೇಳುವಂಥ ಕ್ವಶನ್ನು, ಯಾರು ಪೂಜಾ ಮತ್ತು ಕಾವ್ಯ ಅನ್ನೋರು ಇಬ್ಬರು ಆ್ಯಕ್ಚುಲಿ ಕೇಳ್ತಾನೆ ಇರ್ತಾರೆ, ನೀವು ಯಾವ ಹಾಲು ಯೂಸ್ ಮಾಡ್ತೀರಾ, ಎದೆ ಹಾಲು ಬರ್ತಾ ಇಲ್ವಾ ಏನು ಅಂತ. ಆ್ಯಕ್ಚುಲಿ ನನಗೆ ಎದೆ ಹಾಲು 1.5 ತಿಂಗಳು ಅಷ್ಟೇ ಬಂದಿದ್ದು. ಮಕ್ಕಳು ಕುಡಿಯೋ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ನನಗೆ ಹಾಲು ಬರೋದು ಅಂದರೆ ಕ್ರಮೇಣ ನಿಲ್ತು. ಯಾಕಂದರೆ NICUನಲ್ಲಿತ್ತು ಮಕ್ಕಳುಗಳು. ನಾನೊಂದು ಕಡೆ ಸಫರ್ ಪಡ್ತಿದ್ದೆ, ಅವರೊಂದು ಕಡೆ ಸಫರ್ ಪಡ್ತಿದ್ದು. 2 ಮಂತ್ಸ್ ನಾವು ಹಾಸ್ಪಿಟಲಲ್ಲೇ ಇದ್ದಿದ್ದರಿಂದ ನನಗೆ ಒಂಥರ ಮೆಂಟಲಿ ಅದು ತುಂಬಾ ಬರ್ಡನ್ ಆಗಿತ್ತು. ದಿನ ಅಳ್ತಾ ಇದ್ದೆ, ಗಂಟೆಗೂ ಅಳ್ತಾ ಇದ್ದೆ. ಅದೇನು ಅಂತ ಗೊತ್ತಿಲ್ಲ, ಯಾರನ್ನಾರು ನೋಡಿದ ತಕ್ಷಣ ಅಳು ಬರೋದು, ಯಾವ್ದಾದ್ರು ಬೇರೆ ಮಕ್ಕಳು ನೋಡಿದ್ರೆ ಅಳು ಬರೋದು. ಸೊ ಈ ಥರ ಎಲ್ಲ ಆಗಿ ನೋಡಿ ನನಗೆ ಈಗಲೂ ಒಂಥರ ಅದೇ ದುಃಖ ಬರ್ತಾಯಿದೆ. ಸೊ ಆ ಥರ ಎಲ್ಲ ಆಗಿದ್ದರಿಂದ ನನಗೆ ಹಾಲು ಬರಲಿಲ್ಲ. ಅಂದರೆ ಬಂದಿದ್ದು ಕೂಡ ಸ್ಟಾಪ್ ಆಯಿತು. ಮತ್ತು ಏನಂದರೆ ಫ್ರೀಕ್ವೆಂಟ್ಲಿ ನಾನು ಹಾಲು ಕೊಡೋದಕ್ಕೂ ಕೂಡ ಆಗಲಿಲ್ಲ, ತುಂಬ ಸ್ಟ್ರೆಸ್ಸಲ್ಲಿದ್ದೆ. ಆಮೇಲೆ ಇಬ್ಬರು ಮಕ್ಕಳಾಗಿರೋದ್ರಿಂದ ಇಬ್ಬರೂ ನೋಡ್ಕೋಬೇಕಾಗಿತ್ತು. ಅದೆಲ್ಲ ತುಂಬಾ ಕಷ್ಟ ಆಗಿ ಹಾಲು ಸ್ಟಾಪ್ ಆಯಿತು. ಡಾಕ್ಟ್ರು ಹೋಗಲಿ ಬಿಡಿ, ಇಷ್ಟು ದಿನನಾದರೂ ಕೊಟ್ಟಿದ್ದೀರಲ್ಲ ಸಾಕು, ನೆಕ್ಸ್ಟು ನೀವು ಹಾಲು ಪೌಡರ್ ಯೂಸ್ ಮಾಡಿ ಅಂತ ಹೇಳಿ ಲ್ಯಾಕ್ಟೋಜನ್ನ ಬರ್ಕೊಟ್ರು. 1 to 6 ಮಂತ್ಸ್ ಸಾರಿ ನಿದ್ದೆ ಟೈಮು ನಿದ್ದೆ ಎಳಿತಾ ಇದೆ. ಯಾಕಂದರೆ ಯೂಶ್ವಲಿ ಮಗು ಮಲಸಿದ ತಕ್ಷಣ ನಾನು ಮಲ್ಕೊಂಡ್ಬಿಡ್ತೀನಿ, ಹಾಗಾಗಿ ಇಗ್ನೋರ್ ಮಾಡಿ ಪ್ಲೀಸ್. 1 to 6 ಮಂತ್ಸ್ ತನಕ ಲ್ಯಾಕ್ಟೋಜನ್ 1 ಇದು ನಾವು ಕೊಡಬೇಕಾಗುತ್ತೆ. ಆಫ್ಟರ್ 6 to 12 ಮಂತ್ಸ್ ತನಕ ಲ್ಯಾಕ್ಟೋಜನ್ 2, ಹಾಗೆ 6 ಮಂತ್ಸಿಗೂ ಕೂಡ ಬೇರೆ ಆಗ್ತಾ ಇರುತ್ತೆ. ಆಫ್ಟರ್ 12 ಮಂತ್ಸ್ ಟು 16 ಮಂತ್ಸ್ ಅಲ್ಲ 18 ಮಂತ್ಸ್ ತನಕ ನಿಮಗೆ ಲ್ಯಾಕ್ಟೋಜನ್ 3 ಈ ಥರ ವೇರಿಯೇಷನಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. ಅಟ್ ಪ್ರೆಸೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಟೋಜನ್ 2 ಅನ್ನೋದನ್ನ. ಇದು ಈ ಥರ ಬಾಕ್ಸಲ್ಲಿ ಬರುತ್ತೆ. ಇದ್ರ ಅಮೌಂಟ್ ಎಷ್ಟು ಅಂದರೆ 495 ರೂಪೀಸ್ದು ಇದು. ಈ ಪ್ಯಾಕ್ ಯೋಚನೆ ಮಾಡಿ, ಈ ಪ್ಯಾಕು ನಮ್ಮ ಮಕ್ಕಳಿಗೆ ಜಸ್ಟ್ 2.5 ದಿನ ಅಷ್ಟೇ ಬರೋದು. ಇಬ್ಬರೂ ಕುಡಿಯೋದ್ರಿಂದ ಈ ಪೌಡರು ನಮ್ಮ ಮಕ್ಕಳಿಗೆ 2.5 ದಿನ ಬರುತ್ತೆ. 500 ರೂಪೀಸ್ದು. ಯೋಚನೆ ಮಾಡಿ ನಮಗೆ ತಿಂಗಳಿಗೆ ಎಷ್ಟು ಖರ್ಚಾಗ್ತಾ ಇದೆ ಬರೀ ಹಾಲಿಗೋಸ್ಕರ ಅಂತ. ಅದ್ರ ಜೊತೆ ಡೈಪರು, ಅವ್ರ ಮೆಡಿಸನ್ಸು, ನನ್ನ ಮೆಡಿಸನ್ಸ್. ನಮ್ಮ ಅಪ್ಪಂಗಂತೂ ಫುಲ್ಲು ಇಷ್ಟು ದಿನ ಏನು ಖರ್ಚು ಮಾಡಿಲ್ಲದೆ ಇರೋರು ನನಗೋಸ್ಕರ, ಅಂದರೆ ಮದುವೆ ಆದಮೇಲಿಂದ ಈಗ ಅದೆಲ್ಲನೂ ಒಟ್ಟಿಗೆ ಖರ್ಚು ಮಾಡ್ಕೊಳ್ತಾ ಇರೋ ಥರ ಆಗೋಗಿದೆ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೇನೆಂದರೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಪ್ರೋನಾನ್ ಫಸ್ಟ್ ಕೆಲವು ಸ್ಟಾರ್ಟಿಂಗ್ ಮಂತ್ಸಲ್ಲಿ ಕೊಟ್ಟಿದ್ವಿ, ಇದನ್ನು ಈ ಬಾಕ್ಸಲ್ಲಿ ಹಾಕಿ ಈ ಪೌಡರ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಏರ್ ಟೈಟ್ ಬಾಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನನಗೆ ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲಾದರೂ ಹೋಗಬೇಕಾದ್ರೂ ಅಷ್ಟೇ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಈಸಿ ಆಗಿರೋದ್ರಿಂದ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದರಿಂದ ಚೆಲ್ಲೋದು ಇಲ್ಲ, ಏನೂ ಇಲ್ಲ. ಮೇಲ್ಗಡೆ ಒಂದು ಕೆಳಗಡೆ ಒಂದು ಇಟ್ಬಿಟ್ಟಿದ್ದೀನಿ. ಸೊ ಓಡಾಡಬೇಕಾದ್ರೆಲ್ಲ ಅದನ್ನ ಎತ್ಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಇರೋದಿಲ್ಲ, ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು 1 ವರ್ಷ ಆದಮೇಲಿಂದ ಮಾಮೂಲಿ ಕೌ ಮಿಲ್ಕ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ಡಾಕ್ಟರ್ ಕೇಳಿ ಅವ್ರ ಗೈಡೆನ್ಸ್ ಮೇಲೇ ಯಾವ ಹಾಲು ಕೊಡೋದು, ಅಂದರೆ ಈಗ ನಂದಿನಿನಲ್ಲೇ ತುಂಬ ಪ್ಯಾಕೆಟ್ಸ್ಗಳು ಬರುತ್ತೆ, ಅದರಲ್ಲಿ ಯಾವ ಕಲರ್ ಪ್ಯಾಕೆಟ್ ಯೂಸ್ ಮಾಡ್ಬೋದು ಅಂತ ಕೇಳಿ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ನೆಕ್ಸ್ಟ್ ವೀಕಲ್ಲ ಇನ್ನೊಂದು 3 ಡೇಸ್ಗೆ ಪಾಪುಗೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಇದೇ ಖುಷಿಗೆ ಏನಂದರೆ ಇವತ್ತು ಇನ್ನೊಂದು ಖುಷಿ ಆಯಿತು, ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಏನಂದರೆ ಇಷ್ಟು ದಿನ ನನ್ನ ಪಾಪು ಚಿಕ್ಕ ಪಾಪು ಮುಂದಕ್ಕೆ ಹೋಗಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಅವಳು ಫಸ್ಟು ದಬ ಹಾಕೊಂಡಿದ್ದು 6
ತಿಂಗಳಲ್ಲಿ ದೊಡ್ಡವಳು ಆಮೇಲೆ ದಬ್ಬ ಹಾಕೊಂಡಿದ್ದು. ಬಟ್ ದೊಡ್ಡವಳು ಫುಲ್ ರೌಂಡ್ ಹೊಡಿತಾಳೆ, ಮುಂದೆ ಹಿಂದೆ ಎಲ್ಲ ಹೋಗ್ತಾಳೆ. ಬಟ್ ಚಿಕ್ಕವಳು ಅದೇನು ಮಾಡ್ತಿರ್ಲಿಲ್ಲ. ಅದು ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ಇವತ್ತು ಅಬ್ಸರ್ವ್ ಮಾಡ್ದಂಗೆ ಒಂದು 2 ಹೆಜ್ಜೆ ಅಷ್ಟು ಮುಂದಕ್ಕೆ ಹೋಗಿದ್ದಾಳೆ ಅವಳು. ಅಂದರೆ ನಿಧಾನಕ್ಕೆ ಮುಂದಕ್ಕೆ ಹೋಗೋದು ಕಲಿತಾ ಇದ್ದಾಳೆ. ಅವಳಿಗೇನೋ ಪ್ರಾಬ್ಲಮ್ ಇಲ್ಲ ಸದ್ಯ. ನಾನೇನೋ ಏನಾದರೂ ಇಶ್ಯೂಸ್ ಆಗುತ್ತೇನೋ, ತುಂಬ ದಿನ ಆಯಿತು, 3 ತಿಂಗಳಾಯಿತು ಅವಳು ಬರೀ ದಬ್ಬ ಹಾಕೊಂಡಿದ್ದಾಳೆ ಅಷ್ಟೇ, ಮುಂದಕ್ಕೆ ಹೋಗೇ ಇಲ್ಲ, ಹಿಂದಕ್ಕೆ ಬಂದಿಲ್ಲ ಅಂದ್ಕೊಂಡು ಅಳ್ತಾ ಇದ್ದೆ. ಬಟ್ ಆ ಥರ ಏನಿಲ್ಲ. ಇವತ್ತು ಗಮನಿಸ್ದಂಗೆ ಮುಂದಕ್ಕೆ ಹೋಗಿದ್ದಾಳೆ ಅವಳು 2 ಹೆಜ್ಜೆ ಅಷ್ಟು. ಅದಂತ ತುಂಬಾ ಖುಷಿ ಆಯಿತು ನನಗೆ. ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಬೇಕು ಅಂತ ಕೇಳ್ಕೊಳ್ತೀನಿ. ಸೊ ನೀವು ರೀಸೆಂಟಾಗಿ ಫ್ರೀಕ್ವೆಂಟ್ಲಿ ಕೇಳುವಂಥ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ಯಾವುದು ನನಗೆ ಅಷ್ಟು ನೆನಪಾಗ್ತಾ ಇಲ್ಲ. ಆಮೇಲೆ ವೆಯ್ಟ್ ಕೇಳ್ತಾ ಇದ್ರಿ. ಈಗ ಇಬ್ಬರದು ವೆಯ್ಟ್ ಎಷ್ಟಿದೆ ಅಂದರೆ ದೊಡ್ಡವಳದು 7 kg ದಾಟಿದೆ, ಚಿಕ್ಕವಳದು 5 kg 200 ಗ್ರಾಮ್ ದಾಟಿದೆ. ಸೊ ಅವರು 1 ವರ್ಷ ಬರೋ ಅಷ್ಟೊತ್ತಿಗೆ ಎಲ್ಲ ಮಕ್ಳ ಥರ ನಾರ್ಮಲ್ ಆಗಿಬಿಡ್ತಾರೆ. ನೋ ಇಶ್ಯೂಸ್, ನೋ ಟೆನ್ಷನ್. ನಾನಂತೂ ಫುಲ್ ಹ್ಯಾಪಿಯಾಗಿದ್ದೀನಿ. ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅದೇ. 1 ವರ್ಷ ತುಂಬೋದ್ರ ಒಳಗಡೆ ನನ್ನ ಮಕ್ಕಳು ಆ ಎಲ್ಲ ಮಕ್ಳ ಥರನೇ ಆ್ಯಕ್ಟಿವಿಟಿನಲ್ಲಾಗಿರ್ಬೋದು, ಅವ್ರ ಹೆಲ್ತಲ್ಲಾಗಿರ್ಬೋದು, ಅವ್ರ ಬಾಡಿ ವೈಸ್ ಎಲ್ಲ ಫಿಸಿಕಲಿ ಎಲ್ಲ ಮಕ್ಳ ಥರನೇ ಆಗ್ತಾರೆ ಅನ್ನೋದೇ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರೋದು. ಹಾಗೆ ಆಗ್ತಾರೆ. ಅದಕ್ಕೋಸ್ಕರ ನಾನು ಏನು ಬೇಕು ಎಲ್ಲನೂ ಮಾಡ್ತಾಯಿದ್ದೀವಿ. ಸೊ ಇಲ್ಲಿನ ವ್ಲಾಗ್ ಇಷ್ಟ ಆಗಿತ್ತು. ಇದೇ ರೀತಿ ಮುಂದಿನ ವ್ಲಾಗ್ಗಳಲ್ಲಿ ನನ್ನ ನೋಡ್ತಾ ಇರಿ. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದ್ರೆ, ನಿಮ್ಗೆ ಯಾರಿಗಾದ್ರೂ ರೀಸೆಂಟಾಗಿ ಮಕ್ಕಳಾಗಿರೋ ಅಂಥ ಪೇರೆಂಟ್ಸಿಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗಂತ ಹೇಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಹೇಳಿ. ಅದೆಲ್ಲದಕ್ಕೂ ನಾನು ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.